ಸ್ನೇಹಿತರೆ, ನಾವೆಲ್ಲ ಕಳೆದ 6 ದಶಕಗಳಿಂದ ಸ್ವಾತಂತ್ರ್ಯನ ಎಂಜಾಯ್ ಮಾಡ್ತಾನೆ ಇದ್ದೀವಿ. ಆದರೆ ನಮ್ಮ ನಡುವೆ ಇರುವಂಥ ಪೊಲೀಸ್ ಸಿಬ್ಬಂದಿಗಳು ಮತ್ತು ಟ್ರಾಫಿಕ್ ಪೊಲೀಸ್ಗೆ ಇನ್ನೂ ಕೂಡ ಸ್ವಾತಂತ್ರ್ಯವೇ ಸಿಕ್ಕಿಲ್ಲ ಗೊತ್ತಾ? ಅದರಲ್ಲೂ ಮುಖ್ಯವಾಗಿ ಕೆಳ ಹಂತದ ಪೊಲೀಸ್ ಸಿಬ್ಬಂದಿಗಳು ಬ್ರಿಟಿಷರ ಕಾಲದ ಜೀತದಾಳುಗಳಂತೆ ಬಾಳ್ತಿದ್ದಾರೆ. ಸರ್ಕಾರ ಮೇಲಾಧಿಕಾರಿಗಳು ಅವರನ್ನು ನಿರಂತರವಾಗಿ ಶೋಷಿಸ್ತಲೇ ಇದ್ದಾರೆ ಅನ್ನುವಂಥ ಕಟು ಸತ್ಯ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ನಮ್ಮದು ಎಂಥ ವಿಚಿತ್ರ ವ್ಯವಸ್ಥೆ ನೋಡಿ. ಪೊಲೀಸ್ ಸಿಬ್ಬಂದಿಗೆ ಅನ್ಯಾಯ ಆದರೆ ಅನ್ಯಾಯ ಆಗಿದೆ ಅಂತ ಹೇಳೋ ಹಾಗೂ ಇಲ್ಲ, ಹೇಳಿದ್ರೆ ಅದು ಅಪರಾಧ ಅಂತೆ. ಅವರೇನಿದ್ರು ಅನ್ಯಾಯ ಸಹಿಸಿಕೊಂಡು ಕೊರಗಿ ಕೊರಗಿ ಸಾಯ್ಬೇಕು. ಕುಡಿಯಕ್ಕೆ ನೀರಿಲ್ಲ, ಮತ್ತು ಅವನು ಊಟ ಇದೆಯೋ ಕಾಫಿ ಇದೆಯೋ ಯಾರೂ ಕೇಳೋರಿಲ್ಲ. ಆ ಬ್ರೇಕ್ ಆ ಪಾಯಿಂಟಲ್ಲಿ ಬಿಟ್ಟು ಹೋಗಂಗಿಲ್ಲ. ಒಂದು ವೇಳೆ ಬಿಟ್ಟು ಹೋಗಿ ಏನಾದರೂ ಜಾಮ್ ಆಯಿತು ಅಥವಾ ಇನ್ನೊಂದಾಯಿತು ಅಂತ ಹೇಳಿದ್ರೆ ಅವನಿಗೆ ಸಸ್ಪೆಂಡ್ ಆಗ್ತಾನೆ. ಆ ಒಂದು ಭಯ ಕೂಡ ಇದೆ ಅವನಿಗೆ. ವರ್ಕ್ ಪ್ರೆಷರ್ ಈ ಥರ ಇದೆ ಪಾಪ ಅವರಿಗೆ. ಎಸ್ಪೆಷಲಿ ಟ್ರಾಫಿಕ್ ಕಾನ್ಸ್ಟೇಬಲ್ ಇನ್ ಬೆಂಗಳೂರು ಸಿಟಿ ಅಂದರೆ ಅವನು ಒಂಥರ ಟಾರ್ಜನ್ ಟೈಪ್ ಇದಾನೆ ಅಂತ ಹೇಳ್ಕೋಬೇಕು ನಾವು. ಅಷ್ಟೊಂದು ಕೆಲಸ ಮಾಡ್ತಾರೆ. ಹಾಗಂತ ನಮ್ಮನ್ನ ರಕ್ಷಿಸ್ತಿರೋ ಪೊಲೀಸರ ಮೇಲೆ ಸರ್ಕಾರ ನಿರಂತರವಾಗಿ ಅನ್ಯಾಯ ಮಾಡುತ್ತಿದ್ರೆ ಸುಮ್ಮನಿರಕ್ಕಾಗತ್ತಾ? ಅದಕ್ಕಾಗಿ ಕವರ್ ಸ್ಟೋರಿ ತಂಡ ಟ್ರಾಫಿಕ್ ಪೊಲೀಸರ ಮೇಲಾಗುತ್ತಿರೋ ದೌರ್ಜನ್ಯನ ಬಯಲಿಗೆಳೆಯಲು ಮುಂದಾಯಿತು. ಕ್ಯಾಮ್ರಾ ಕಂಡ್ರೆ ಭಯ ಬೀಳೋ ಸಂಚಾರಿ ಪೊಲೀಸರ ಮನದಾಳದ ಮಾತನ್ನ ರಹಸ್ಯ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲು ಭಾರೀ ಸರ್ಕಸ್ ಮಾಡಿತು. ನಾವು ರಾಜಧಾನಿ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಸೇವೆ ಸಲ್ಲಿಸುತ್ತಿರೋ ಟ್ರಾಫಿಕ್ ಪೊಲೀಸರ ರಹಸ್ಯ ಸಂದರ್ಶನ ಮಾಡಿದ್ವಿ. ಆಗ ಅವರು ಹೊರಹಾಕಿದ ಸತ್ಯಾಂಶಗಳು ಹೀಗಿವೆ ನೋಡಿ. ಕಿರಿಕಿರಿ ಬರೀ ಕಿರಿಕಿರಿ. ಅವರಿಗಿಂತ ಜಾಸ್ತಿ ದುಡಿತೀವಿ, ಅವ್ರಿಗಿಂತ ಜಾಸ್ತಿ ಕಷ್ಟಪಡ್ತೀವಿ. ಹುಣಸೆ ಬೀಜ ತೆಗೆದಿದ್ದೀವಿ ನಾವು. ಮನೆ ಮೂಮೆಂಟ್ ಹೆಂಗೆ, ಮಕ್ಕಳು ಅಂದರೆ ಏನು, ನಮ್ಮ ಹೆಂಡತಿ ಅಂದರೆ ಏನು ಅಂತ ನಾವು ನೋಡಿ ವಾರಾನ್ಗಟ್ಲೆ ಮನೆಗೆ ಬಂದಿಲ್ಲ. ನನಗೇನು ಕೊಡೋದು ಬೇಡ, ಒಂದು ಸ್ಟಾರ್ ಕೊಟ್ಟಿದ್ರೆ ನನಗೆ ಒಂದು ತೃಪ್ತಿ ಇರೋದು. ನಾನು ಇಷ್ಟು ವರ್ಷ ದುಡ್ದಿದ್ದಕ್ಕೆ. ಆಫೀಸರ್ಗಳು ಸರಿ ಇಲ್ಲ, ಕಿರಿಕಿರಿ ಮಾಡ್ತಾರೆ, ಏನೆಲ್ಲ ಟಾರ್ಚರ್ ಕೊಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ವಸ್ತು. ರೋಗಗಳ ಗೂಡಾಗಿವೆ ದೇಹ. ನಾವು ರಹಸ್ಯ ಕಾರ್ಯಾಚರಣೆ ಮಾಡುತ್ತಿದ್ದಾಗ ಕಂಡುಕೊಂಡ ಸತ್ಯ ಏನು ಗೊತ್ತಾ? ನಮ್ಮಲ್ಲಿರೋ 40%ಕ್ಕೂ ಹೆಚ್ಚು ಸಂಚಾರಿ ಪೊಲೀಸರು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಅದರಲ್ಲೂ ಹೆಚ್ಚಿನವರಿಗೆ ಹೃದ್ರೋಗ, ಕ್ಯಾನ್ಸರ್, ಅಸ್ತಮನೂ ಇದೆ. ನಮ್ಮಲ್ಲಿ ಬೇಕಾದ್ರೆ ನಿಲ್ಲಿಸ್ಬಿಟ್ಟು ಸಾಲ್ಗೆ ಚೆಕ್ ಮಾಡಿಸಿ ನಾವು. ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಹಾರ್ಟ್ ಪೇಷಂಟು ಬೇರೆ ಸಾಮಾನ್ಯ ಜನಗಳಲ್ಲಿ ಇಲ್ಲ, ನಮ್ಮಲ್ಲೇ ಜಾಸ್ತಿ. ನಾನು ಆಲ್ರೆಡಿ ಹಾರ್ಟ್ ಪೇಷಂಟ್. ಇವಳೆಲ್ಲ ಬಂದು ಕ್ಯಾನ್ಸರು. ನಮ್ಮಲ್ಲೇ ಒಬ್ಬ ಒಳ್ಳೆ ನೋಡಿದ್ರೆ ನೀವು ಏನಂತೀರ ಅಷ್ಟು ಸ್ಮಾರ್ಟ್ ಇವೆ. ಕ್ಯಾನ್ಸರ್ ಡೈಲಿ ಅವನಿಗೆ 300 ರೂಪಾಯಿ ಮಾತ್ರ ಬೇಕು. ಇನ್ನು ತಲೆಶೂಲ, ಚರ್ಮರೋಗ, ಕಣ್ಣುರಿ, ನಿದ್ರಾಹೀನತೆ ಅಂತೂ ಕಾಮನ್ ಆಗಿದೆ. ಸರ್ ನಿಮ್ ಕಿವಿ ಇದಾಗಲ್ವ ಸರ್ ಇಲ್ಲಿ ಇದಕ್ಕೆ ಮಲಗಿದಾಗ ನಮಗೆ ಬೈ ಅಂತ. ಹೌದಾ? ಮನೆಗಳಿಗೆ ಒಂದು ಅರ್ಧ ಗ್ಲಾಸ್ ಬಿಸಿನೀರು ಕುಡಿದ್ರೆ ಸ್ವಲ್ಪ ಫ್ರೀ ಇರ್ತದೆ. ಏನೋ ತಣ್ಣೀರು ಕುಡಿದು ಮಲಗಿದ್ರೆ ರಾತ್ರಿ ಎಲ್ಲ ಕೆಮ್ಮು, ಕಣ್ಣಲ್ಲಿ ಕೆಮ್ಮಿ ರಿಪ್ಸ್ ಎಲ್ಲ ನೋವು. ಮತ್ತೆ ಯಾರು ಕೇಳಲ್ಲ, ಏನು ವಿಧಿ ಇಲ್ಲ, ಸೇರ್ಕೊಂಡು ಮಾಸ್ಕ್ ಇಲ್ಲ, ರಿಸ್ಕೇ ಎಲ್ಲ. ಮಾಲಿನ್ಯದ ಮಧ್ಯೆ ದಿನವಿಡೀ ದುಡಿಯೋ ಇವರಿಗೆ ಸರ್ಕಾರ ಒಳ್ಳೆ ಗುಣಮಟ್ಟದ ಮಾಸ್ಕ್ ಕೊಡಲೇಬೇಕು. ಅದು ಅದರ ಆದ್ಯ ಕರ್ತವ್ಯವೂ ಹೌದು. ಆದ್ರೆ ದುರಂತ ನೋಡಿ, ಪೊಲೀಸ್ ಸಿಬ್ಬಂದಿಯೇ ಹಣ ಕೊಟ್ಟು ಈ ಮಾಸ್ಕ್ ಖರೀದಿಸ್ತಿದಾರಂತೆ. ಮಾಸ್ಕ್ ಒಂದಿನಕ್ಕೊಂದು ಬರುತ್ತಾ? 2 ಆಗ್ತದೆ. ಇವರು ಬೇರೆಯವ್ರು ಕೊಡೋದು, ಅದು ಡಿಪಾರ್ಟ್ಮೆಂಟ್ ಇಂದ ಯಾವತ್ತೂ ಒಂದಿನ 6 ತಿಂಗಳು 3 ತಿಂಗಳು. ಹೌದಾ? ಬಹಿರ್ದೆಸೆ ಭಯಂಕರ ಸಮಸ್ಯೆ. ಇಂಥ ಪರಿಸ್ಥಿತಿಯಿಂದಾಗಿ ಸಂಚಾರಿ ಪೊಲೀಸರಿಗೆ ಕಿಡ್ನಿ ಸಮಸ್ಯೆ ಸಾಮಾನ್ಯ ಎನಿಸಿದೆ. ಇನ್ನು ಕೂರಲು ಸುಸಜ್ಜಿತ ಚೌಕಿಗಳೇ ಇಲ್ಲದೆ ಇವರು ನಿಂತು ನಿಂತು ಗಂಟು ನೋವು, ಸೊಂಟ ನೋವಿಂದ ಬೆಂಡಾಗಿ ಹೋಗಿದ್ದಾರೆ. ಯಾವಾಗ ನಿಂತಿರ್ಬೇಕು ನೋಡಂಗೆ. ಯಾರನ್ನ ಅಧಿಕಾರಿಗಳು ಬಂದು ನಮ್ಗೆ ಇಷ್ಟು ವಯಸ್ಸಾಗಿದೆ ಅಲ್ವಾ, ಅಟ್ಲೀಸ್ಟ್ ಏನೋ ಕೂತ್ಕೊಂಡ್ಬಿಟ್ರೆ ಅದೇನೆ ಎತ್ತಿ ಹಿಡಿತಾರೆ. ಕೂತಿದ್ದೆ ಕೆಲಸ ಮಾಡಿದ್ ಕೇಳಲ್ಲ, ಕೆಲಸ ಮಾಡಿದ್ ಕೇಳಲ್ಲ, ನಾವು ಕೇಸ್ ಹಾಕಿದ್ ಕೇಳಲ್ಲ. ಕೇಸ್ ಆಗ್ಲೇಬೇಕು ಅಂತ ಒತ್ತಡ ಇರ್ತಾರೆ. ಆರೋಗ್ಯ ಭಾಗ್ಯಕ್ಕೂ ಗುನ್ನ. ಸದಾ ಅನಾರೋಗ್ಯಕರ ವಾತಾವರಣದಲ್ಲಿ ದುಡಿಯೋ ಇವರ ಆರೋಗ್ಯ ತಪಾಸಣೆ ಪ್ರತಿ ವಾರ ನಡಿಲೇಬೇಕು. ಆದ್ರೆ ನಮ್ಮ ರಾಜ್ಯದ ಪೊಲೀಸರ ಹೆಲ್ತ್ ಚೆಕಪ್ ವರ್ಷಕ್ಕೆ 2 ಬಾರಿ ಆದ್ರೆ ದೊಡ್ಡದು. ಅವ್ರು ಹಾಳಾಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ದೇ ಆರ್ ಡೈಯಿಂಗ್ ಬ್ಲಡಿ ಸ್ಲೋ ಡೆತ್.
ಅವರು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಆಕ್ಸಿಡೆಂಟಲ್ಲಿ ಸತ್ರ ಒಂಥರ ಇವು ಎವ್ರಿ ಡೇ ಅವ್ರು ಸಾಯ್ತಾ ಇದ್ದಾರೆ. ಹೋಗಲಿ ಬೇಡ, ಇವೆಲ್ಲ ಬೇಡ. ಹೆಲ್ತ್ ಅಲೌನ್ಸ್ ಅಂತ ಒಂದು ಕೊಡಲಿ ಅವ್ರಿಗೆ ಹೆಲ್ತ್ ಬಗ್ಗೆ ಟೇಕ್ ಕೇರ್ ಮಾಡೋದಕ್ಕೆ. ಮಲ್ಟಿವಿಟಾಮಿನ್ ಟ್ಯಾಬ್ಲೆಟ್ಸ್ ಕೊಡಲಿ. ಯಾರಿಗೂ ಕಾಳಜಿ ಇಲ್ಲ ಅದ್ರ ಬಗ್ಗೆ. ಐ ಡೋಂಟ್ ನೋ ವೈ ಗೌರ್ಮೆಂಟ್ ಅಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ಒಂದು ಇದನ್ನಿದೆ ಅಂತ ನನಗೆ ಯಾಕೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಪಾಲಿಸಿ ಮೇಕರ್ಸ್ ಫಾರ್ ಎವ್ರಿಥಿಂಗ್ ದೇರ್ ಪಾಲಿಸೀಸ್ ಆರ್ ದೇರ್, ಫಾರ್ ಎವ್ರಿಥಿಂಗ್ ಸ್ಯಾಂಕ್ಷನ್ಸ್ ಆರ್ ದೇರ್. ವೈ ನಾಟ್ ಫಾರ್ ಟ್ರಾಫಿಕ್ ಕಾನ್ಸ್ಟೇಬಲ್ಸು? ನಾಟ್ ದಟ್ ಫಾರ್ ಆಲ್ ಕಾನ್ಸ್ಟೇಬಲ್ಸು ಇರಬೇಕು. ಫಾರ್ ಎಕ್ಸಾಂಪಲ್ ರಿಟೈರ್. ಇನ್ನು ಸರ್ಕಾರದ ಆರೋಗ್ಯ ಭಾಗ್ಯ ಯೋಜನೆಯಂತೂ ಪೊಲೀಸ್ ಸಿಬ್ಬಂದಿಗೆ ಕನ್ನಡಿಯೊಳಗಿನ ಗಂಟಾಗಿದೆ. ಯಾಕಂದ್ರೆ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಕೊಡಬೇಕಾದ ಬಿಲ್ ಹಣವನ್ನು ಸರಿಯಾಗಿ ಪಾವತಿಸುತ್ತಲೇ ಇಲ್ವಂತೆ. ಆದ್ರಿಂದ ಬಿಜಿಎಸ್ನಂಥ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳು ಪೊಲೀಸ್ ಸಿಬ್ಬಂದಿಗೆ ಚಿಕಿತ್ಸೆ ನೀಡಲು ನಿರಾಕರಿಸುತ್ತಿದ್ದಾರಂತೆ. ಈಗ ಅದೇನು ಆರೋಗ್ಯ ಭಾಗ್ಯ ಅದು ಇದು ಅಂತಿದ್ದಾರೆ, ಅದರಲ್ಲೂ ಕೂಡ ಅವ್ರಿಗೆ ಏನು ಸಿಗ್ತಾ ಇಲ್ಲ. ಎಷ್ಟೋ ಹಾಸ್ಪಿಟ್ಲ್ಗಳು ಹೈಟೆಕ್ ಹಾಸ್ಪಿಟ್ಲು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ಬಿಟ್ಟೆ ನಾನು. ಯಾಕೆ ಅಂದರೆ ಇದು ಸಕಾಲಕ್ಕೆ ಅವರಿಗೆ ದುಡ್ಡು ಕೊಡೋದಿಲ್ಲ. ಹಂಗಾಗಿ ನೀವು ಆರೋಗ್ಯ ಭಾಗ್ಯದಲ್ಲಿ ಬರ್ತಾ ಇದ್ದೀರಾ, ನಮ್ಮಲ್ಲಿ ಬೆಡ್ ಖಾಲಿ ಇಲ್ಲ ಅಥವಾ ICU ಖಾಲಿ ಇಲ್ಲ, ಈ ಥರ ಏನೋ ಒಂದು ನೆಪ ಹೇಳಿ ಅವರನ್ನು ಬೇರೆ ಹಾಸ್ಪಿಟ್ಲಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಹೇಳ್ತಾ ಇರೋದು, ಇನ್ನು ಇವರಿಗೆ ವಿಶೇಷ ಆರೋಗ್ಯ ಭತ್ಯೆ ಕೊಡಬೇಕು ಅನ್ನೋ ಶಿಫಾರಸಿಗೆ ಕಿಮ್ಮತ್ತೇ ಇಲ್ಲದಾಗಿದೆ. ನಾನು ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ಇದನ್ನು. ಇವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಏನೋ ಒಂದು ಕಾಸ್ಮೆಟಿಕ್ ಆಗಿ ಹೇಳ್ಬಿಡ್ತಾರೆ, ಸುಮ್ಮನೆ ಮೇಲೆ ಕಣ್ಣು ಒರೆಸೋದಕ್ಕಂತ ಹೇಳ್ತೀವಲ್ಲ, ಏನೋ ಒಂದು ಅವ್ರಿಗೆಲ್ಲ ಜಾಕೆಟ್ ಕೊಟ್ಟಿದ್ದೀವಿ, ಅವ್ರಿಗೆಲ್ಲ ಹೆಲ್ತ್ ಇನ್ಸ್ಪೆಕ್ಷನ್. ಏನು ಹೆಲ್ತ್ ಇನ್ಸ್ಪೆಕ್ಷನು? ಯಾವಾಗಾದ್ರೂ ಒಂದು ವರ್ಷಕ್ಕೆ ಒಂದು ಸಲ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಬಿಟ್ಟು ಅವ್ನು ಯಾರೋ ಕಾಟಾಚಾರಕ್ಕೆ ಒಂದು ಡಾಕ್ಟರ್ ಬಂದು ಹಿಂಗೆ ಕಣ್ಣು ತೆಗೆದ್ಬಿಟ್ಟು ಹಿಂಗೆ ಬಾಯಿ ತೆಗೆದ್ಬಿಟ್ಟು ನಾಲ್ಗೆ ತೆಗೀರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಆಗೋಯ್ತಾ? ಪರ್ಮನೆಂಟ್ ಸೊಲ್ಯೂಷನ್ ಶುಡ್ ಬಿ ದೇರ್. ಅಲೌನ್ಸ್ ಕೊಡಿ ಅವ್ನು, ದೆನ್ ಹೀ ಈಸ್ ರೆಸ್ಪಾನ್ಸಿಬಲ್. ಅವ್ನಿಗೆ ಹೆಲ್ತ್ ಅಲೌನ್ಸ್ ಅಂತ ಒಂದು 1,000 ರೂಪಾಯಿ ಎಕ್ಸ್ಟ್ರಾ ಕೊಡ್ರಿ ಅವನಿಗೆ. ಅಥವಾ ವೇಗರೀಸ್ ಆಫ್ ವೆದರ್ಗೆ ಇದೆಯಲ್ಲ, ಅದಕ್ಕೆ ಪ್ರಿವೆಂಟ್ ಮಾಡೋದಕ್ಕೆ ಏನೋ ಒಂದು ಕೊಡಿ. ಅವ್ನು ದೇವರೇ ಏನಂದ್ರು ಏನು ಕೊಟ್ಟಿಲ್ಲ. ಸುಮ್ಮನೆ ನೀವು ಹೋಗಿ ಯಾರಿಗೆ ಸೀನಿಯರ್ ಆಫೀಸರ್ ಕೇಳಿದ್ರೆ ಅವರು ಒಂದು 100 ಹೇಳ್ಬೋದು. ಇಟ್ ಈಸ್ ಇನ್ಸಫಿಷಿಯಂಟ್, ಇಟ್ ಈಸ್ ಇನ್ಹ್ಯೂಮನ್. ಎಂಥ ನೋವಿನ ಸಂಗತಿ ಅಲ್ವಾ? ತಮ್ಮ ರಕ್ಷಣೆಗೆ 24 ಗಂಟೆ ಪ್ರಾಣವನ್ನೇ ಮುಡಿಪಾಗಿಡೋ ಪೊಲೀಸ್ ಸಿಬ್ಬಂದಿ ಬಗ್ಗೆಯೇ ಕಾಳಜಿ ಇಲ್ಲದ ಈ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಂದ ಪ್ರಜೆಗಳು ಇನ್ನೇನನ್ನ ನಿರೀಕ್ಷಿಸಲು ಸಾಧ್ಯ ಹೇಳಿ? ಇಷ್ಟಕ್ಕೆ ಮುಗಿಯಲ್ಲ ಟ್ರಾಫಿಕ್ ಪೊಲೀಸರ ಗೋಳು. ಈ ಟ್ರಾಫಿಕ್ ಪೊಲೀಸರಿಗೆ ಇನ್ನೊಂದು ವಿಚಿತ್ರ ಮುಖ ಇದೆ. ಆ ಮುಖನ ಬಯಲು ಮಾಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.